ಇವತ್ತು ನಾನು ನಿಮ್ಗೆ ಮಟನ್ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನ್ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಫಸ್ಟು ಮಟನ್ನ ಚೆನ್ನಾಗಿ ತೊಳೆದು ಹಾಫ್ ಅನ್ ಅವರು ಸಾಲ್ಟ್, ಖಾರ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಇದನ್ನ ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಮತ್ತೆ ಮಟನ್ ಸಾಂಬಾರ್ಗೆ ಬೇಕಾಗಿರೋ ಮಸಾಲೆಗೆ ಏನೇನು ಬೇಕು ಪದಾರ್ಥಗಳಂತ ತೋರಿಸ್ತೀನಿ. ಬೇಕಾಗುವ ಪದಾರ್ಥಗಳು: ತೆಂಗಿನಕಾಯಿ, 2 ಟೇಬಲ್ ಸ್ಪೂನ್ ಧನಿಯಾ, ಬ್ಯಾಡ್ಗೆ ಮೆಣಸಿನ್ಕಾಯಿ 4, ಒಣಮೆಣಸಿನ್ಕಾಯಿ 4, 2 ಟೊಮೊಟೊ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಕಸೂತಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ ಹೇಗಂತ ನೋಡೋಣ. ಬಾಣಲಿ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕಾದಿದೆ. ಕಾದಿರೋ ಬಾಣಲಿಗೆ ಸೋಂಪು, ಲವಂಗ, ಮೆಣಸು, ಗಸಗಸೆ, ಚಕ್ಕೆ, ಪಲಾವ್ ಎಲೆ, ಅನಾನಸು ಇದನ್ನೆಲ್ಲ ಹಾಕೊಳ್ಳೋಣ. ಮತ್ತೆ ಈ ಫ್ರೈ ಮಾಡ್ತಿರೋದಕ್ಕೇನೆ 4 ಬ್ಯಾಡಗೆ ಮೆಣಸಿನ್ಕಾಯಿ, 4 ಒಣ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಂತರ ಇದಕ್ಕೆ ಧನಿಯಾ, ನಂತರ ಕಸೂತಿ ಮೇಥಿ, ನಂತರ ಕೊತ್ತಂಬರಿ, ನಂತರ ಪುದೀನ, ಇದೆಲ್ಲ ಆದ್ಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ಸೀದೋಗ್ಬಾರ್ದು, ಸ್ವಲ್ಪ ಬಿಸಿಗೆ ಮಾತ್ರ. ಸ್ಟವ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ. ನಂತರ ಟೊಮೊಟೊ 2, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮಟನ್ ಮ್ಯಾರಿನೇಟ್ ಮಾಡ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ, ಸೊ ಇವಾಗ ನೋಡ್ಕೊಂಡು ಹಾಕೋಬೇಕು. ಸ್ಟವ್ ಆಫ್ ಮಾಡೋಣ. ಇದನ್ನ ಇವಾಗ ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿ ಆರೋವರೆಗೂ ಬಿಡಬೇಕು. ಇದನ್ನ ಇಳಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಬೇಕು. ನಾನು ಇದನ್ನ ಗ್ರೈಂಡ್ ಮಾಡ್ಕೊಬರ್ತೀನಿ. ಮಸಾಲೆ ಗ್ರೈಂಡ್ ಮಾಡಾಗಿದೆ ನೋಡಿ, ಈ ರೀತಿ ಗ್ರೈಂಡ್ ಮಾಡಿದ್ದೀನಿ. ಇವಾಗ ಸಾಂಬಾರ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಕುಕ್ಕರ್ಗೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಈರುಳ್ಳಿ,
ಈರುಳ್ಳಿ ಬ್ರೌನ್ ಆದ ತಕ್ಷಣ ನಾವು ಬೇಯಿಸಿಟ್ಕೊಂಡಿರೋ ಮಟನ್ ನಾವು ಮಟನ್ ಆಲ್ರೆಡಿ 2 ವಿಸಿಲ್ಸ್ ಹಾಕ್ಸಿ ಬೇಯಿಸಿದ್ದೀವಿ. ಸೊ ಅದಕ್ಕೆ ಇವಾಗ ಜಾಸ್ತಿ ಅದನ್ನ ಫ್ರೈ ಮಾಡ್ದಿಲ್ಲ, ಮಸಾಲೆನ ಹಾಕಿ ಮಿಕ್ಸ್ ಮಾಡೋಣ. ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಗ್ರೇವಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು. ಇವಾಗ ಈ ಮಟನ್ ಸಾಂಬಾರ್ಗೆ ನಾವು 4 ವಿಸಿಲ್ ಹಾಕ್ಸೋಣ. 4 ವಿಸಿಲ್ ಬರಬೇಕು. ವಿಸಿಲ್ ಆದ್ಮೇಲೆ ಲಿಡ್ ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ ಮಟನ್ ಸಾಂಬಾರ್. ಇದನ್ನ ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ. ಫ್ರೆಂಡ್ಸ್, ಈ ಮಟನ್ ಸಾಂಬಾರನ್ನ ಮುದ್ದೆ ಕಾಂಬಿನೇಷನ್ ತಿಂದರೆ ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನು ಕ್ಲಿಕ್ ಮಾಡಿ. ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಈಸಿಯಾಗಿ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.